ಮೇಡಮ್ ನಮಸ್ಕಾರ. ಏನು ನಿಮ್ಮ ಹೆಸರು? ಯಾಕ ತಡ್ರಿ, ಹೆಸರು ಹೇಳಿ. ಪದ್ಮಾವತಿ. ಪದ್ಮಾವತಿ ಅವರೇ, ಒಂದು ಹಾಡು ಕೇಳಿದ್ದೀರಾ? ಊರಿಗೊಬ್ಬಳೆ ಪದ್ಮಾವತಿ ಅಂತ ಕೇಳಿದಿರಾ? ಕೇಳಿ. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು ಪದ್ಮಾವತಿ, ನಿಮ್ದು ಇದೇ ಏರಿಯಾ. ಹೆಂಗೆ 2,000 ಎಲ್ಲ ಬರ್ತಾ ಇದೆಯಾ? ಇಲ್ಲ, ಬರ್ತಿಲ್ವಾ? ಯಾವನ ಎಲ್ಲೊಂದು ಬರ್ತಾನೈತಂತ ಅದು ನೀವೇ ಹೇಳ್ಬೇಕೀಗ. ಇರಿ ಒಂದು ನಿಮಿಷ, ನೀವೇ ಹೇಳ್ಬೇಕು. 5 ವರ್ಷ ಅಂದ್ಬಿಟ್ಟು 6 ತಿಂಗಳು ಹಾಕ್ಬಿಟ್ಟು ನಿಲ್ಸಬಿಟ್ಟ. ಇನ್ನೆಲ್ಲಿಂದ ಬರುತ್ತೆ ಅದಲ್ವಾ? ಬರಲ್ವಾ? ಬರ್ತಾ ಇಲ್ಲ. ನಿಮ್ಮ ಏರಿಯಾದಲ್ಲಿ ಏನೇನು ಸಮಸ್ಯೆ ಇದೆ? ಏನು ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆನೆ. ಎಲ್ಲ ಸಮಸ್ಯೆನ? ಹೆಂಗೆ ನಿಮ್ಮ ಎಮ್ ಎಲ್ ಎ? ತುಂಬಾ ಒಳ್ಳೆಯವರು. ಹೌದಾ? ಎಷ್ಟು ಒಳ್ಳೆಯವರು? ಡೈಲಿ ಮನೆಗೆ ಬಂದು ಕೇಳ್ತಾರೆ, ಏನು ನಿಮ್ಗೆ ಏನು ಪ್ರಾಬ್ಲಮ್ಮು, ಏನು ತೊಂದರೆ ಇದೆ, ನಾವೆಲ್ಲ ಬಗೆಹರಿಸ್ತೀವಿ ಅಂತ ಬಂದು ಕೇಳ್ಕೊಂಡು ಹೋಗ್ತಾರೆ. ಡೈಲಿ ಬರ್ತಾರ? ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಏರಿಯಾಗೆ ಬರೋದು ಎಮ್ ಎಲ್ ಎ. ಜನ ಅಯ್ಯೋ ಹೋಗ್ರಿ, ಹೇಳಿ ಹೇಳಿ. ಇಲ್ಲ, ಎಲ್ಲೂ ಹೋಗಲ್ಲ, ನೀವು ಹೇಳಲೇಬೇಕು ಏನು ಸಮಸ್ಯೆ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬೇಕಂಡ್ರೆ. ಹೇಳಿ ಏನೇನು ಸಮಸ್ಯೆ ಇದೆ ಏರಿಯಾದಲ್ಲಿ. ಏನು ನೀರಿನ ಸಮಸ್ಯೆ, ಚರಂಡಿ ಸಮಸ್ಯೆ, ವಿದ್ಯುತ್ ಸಮಸ್ಯೆ? ಏನಿಲ್ಲಪ್ಪ, ಅದೆಲ್ಲ ಬೇರೆ ಯಾವ ಥರ ಸಮಸ್ಯೆ ಇದೆ? ನೀರು ನಮ್ಮ ಏರಿಯಾಗೆ ಬರೋ ಅಷ್ಟು ನೀರು ಎಲ್ಲೂ ಬರಲ್ಲ. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇದೆಯಲ್ಲಿ? ಎಲ್ಲ ಇದೆ. ಮತ್ತೇನು ಸಮಸ್ಯೆ ಹಂಗಾರೆ? ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ನಲ್ಲ ನಾನು. ಇಲ್ಲ ಇಲ್ಲ, ನೀವು ಮುಚ್ಚಿಡ್ತಾ ಇದ್ದೀರಾ. ಎಲ್ಲರೂ ನಾವೆಲ್ಲ ಏನು ಸಮಸ್ಯೆ ಇಲ್ಲ, ಅವ್ರವ್ರ ಮನೇಲಿ ಅವರು. ಯಾರು ಸಮಸ್ಯೆನೇ ಹೇಳ್ತಿಲ್ಲ ನೋಡಿ, ಅದಕ್ಕೆ ನನಗೆ ಒಂದು ಡೌಟ್ ಶುರು ಆಗ್ತಾ ಇದೆ ಈಗ. ನಮ್ಮೆಲ್ಲ ಎಮ್ ಎಲ್ ಎ ಒಳ್ಳೆಯವರು ರೀ, ಅದಕ್ಕೆ ಏನು ಸಮಸ್ಯೆ ಇಲ್ಲ. ಮೇಡಮ್ ನಮಸ್ತೆ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಅಮುದ. ಅಮುದ ಅವರೇ, ಎಲ್ಲ ಒಂದೊಂದೇ ಥರ ಕಾಣ್ತೀರಪ್ಪ. ಇಲ್ಲಿ ಲೇಡೀಸು ಕನ್ಫ್ಯೂಸನ್, ನಾನು ಯಾರು ಮಾತಾಡುತ್ತೆ ಯಾರು ಬಿಟ್ಟೆ ಅಂತ. ಹೇಳಿ ಅಮುದ ಅವರೇ, ಹೆಂಗೆ ಇದೇ ಏರಿಯಾ ಅಲ್ವಾ ನೀವು? ಹೌದಪ್ಪ. ಹೆಂಗೆ, ಯಾರು ನಿಮ್ಮ ಮೇಲೆ? ದಿನೇಶ್ ಗುಂಡ್ರಾವ್. ಹೆಂಗೆ ಅವರು? ಚೆನ್ನಾಗಿದ್ದಾರೆ. ಹೌದಾ? ನಿಜವಾಗ್ಲು? ಪಕ್ಕ 2,000 ರೂಪಾಯಿ ಬಂತ? ಬರ್ತಾ ಇತ್ತಲ್ಲ, ಇವಾಗ ಒಂದು 2 ತಿಂಗಳಿಂದ ಬರ್ತಾ ಇಲ್ಲ. ಯಾಕೋ ಕಾರಣ ನಿಲ್ಸ್ಬಿಟ್ರಲ್ಲ. ಕೊಡ್ತಾರೆ, ನಂಬಿಕೆ ಇದೆಯಾ? ನಂಬಿಕೆ ಇದೆ. ಪಕ್ಕನಾ? ಪಕ್ಕ. ಆ 2,000 ರೂಪಾಯಿ ಎಲ್ಲ ಕೊಡ್ತೀರಲ್ಲ, ಅದರಿಂದ ಖುಷಿನೇ, ಒಳ್ಳೇದೇ. ಒಳ್ಳೇದು ಅದರಿಂದ? ಬಡವ್ರಿಗೆ ಒಳ್ಳೇದೇ. ಓಕೆ. ಏನ್ ಸರ್ ನಿಮ್ಮ ಹೆಸರು? ನಾವು ತಮಿಳ್ನಾಡು ಅದೇ. ಎಷ್ಟು ವರ್ಷ ಆಯ್ತು ಕರ್ನಾಟಕಕ್ಕೆ ಬಂದು ನೀವು? 13 ವರ್ಷ ಆಯ್ತು. 13 ವರ್ಷ? 13 ವರ್ಷ, 13 ವರ್ಷದಿಂದ ಇದ್ರೆ ಕನ್ನಡ ಕಲಿಬೇಕಲ್ವಾ? ಸ್ವಲ್ಪ ಸ್ವಲ್ಪ ಇದೆ. ಏನ್ ಸ್ವಲ್ಪ ಸ್ವಲ್ಪ? ನಾವೇ ಟ್ರೈ ಪಣ್ಣಿಡ್ಕ ನೀವು ನೀವೇ ತಮಿಳ್ ಇದು ನಾವೇ ಟ್ರೈ ಮಾಡ್ತೀವಿ. ನಾವು ಕನ್ನಡಿಗರು ಹೆಂಗೆಂಗೋ ಟ್ರೈ ಮಾಡ್ಬಿಡ್ತೀವಿ. ರಾವ್ ಸಿರಪ ಮಾಡಿದ್ದಾರೆ, ಗುಂಡೂರಾವ್ ಸಿರಪ ಮಾಡಿದ್ದಾರೆ. ಸಿರಪ ಏನ್ ಮಾಡಿದ್ದಾರೆ? ಏನು ಟ್ಯಾಂಕ್ ಒಯ್ತಾರೆ, ಕುಡಿ ನೀರು ಎಲ್ಲ ಬರಲ್ಲಿ ಇದೆ ಬರೀ ನೋಡಿ ಆ ತರ ಮಾಡಿದ್ದಾರೆ. ಎಲ್ಲ ಚಂದ ಚಂದ ಮಾಡಿದ್ದಾರೆ. ಸ್ವರೂಪ ಮಾಡಿದ್ದಾರೆ. ಸೂಪರ್ ಮಾಡಿದ್ದಾರೆ. ಸೂಪರ್ ಸೂಪರ್ ಇದು ಸ್ವರೂಪ ಆಗೋಯ್ತದು. ಬನ್ನಿ ಹೋಗೋಣ, ಜನರ ಹತ್ರ ಮಾತಾಡ್ಸೋಣ. ಬರ್ರಿ ಅಮ್ಮ, ಬನ್ನಿ 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 ಇರಿ ನಿಮಿಷ. ಬನ್ನಿ 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 ಬನ್ನಿ. ಕನ್ನಡ ಬರ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲೇ? 10 ವರ್ಷ ಮಾರ್ಕ. 10 ವರ್ಷ ಮೇಲೆ. 10 ವರ್ಷದ ಬನ್ನಿಲ್ಲ ಒಂಚೂರು ಮುಂದಕ್ಕೆ ಬನ್ನಿ. 10 ವರ್ಷದಕ್ಕಿಂತ ಮೇಲಿದಾರಂತ ಆಂಟಿ. ನೋಡಿ ಕನ್ನಡ ಕಲ್ತಿಲ್ಲ, ಇದು ನೋವು ತಾನೇ ಇದು, ನೋವು ತಾನೇ ಇದು. ಯಾರು ನಿಮ್ಮ ಎಮ್ ಎಲ್ ಎ? ದಿನೇಶ್ ಗುಂಡೂರಾವ್. ಕನ್ನಡ ಬರಲ್ಲ ಅಂತೀರ, ಮತ್ತೆ ನಾನು ಕೇಳಿದೆಲ್ಲ ಅರ್ಥ ಆಗೋಯ್ತು. ಅರ್ಥ ಆಗುತ್ತೆ ಆದ್ರೆ ಕನ್ನಡ ಕಲ್ತಿಲ್ಲ. ಯಾಕೆ ಇನ್ನು ಕನ್ನಡ ಕಲ್ತಿಲ್ಲ ನೀವು? இங்க இருக்கிறவரு தமிழே பேசுறாங்க. இங்க இருக்கிற தமிழே பேசுறாங்க. ಕನ್ನಡ ಯಾರು பேசல? நம்ம தமிழ்நாட்டுல இருந்து கட்டின வந்தோம். ಅಯ್ಯೋ ದೇವಾ, ಕನ್ನಡ ಕಲೀರಿ. ನೆಕ್ಸ್ಟ್ ಟೈಮ್ ನಾನು ಬಂದ ನಿಮಗೆ ಕನ್ನಡ ಪಡಪಡಪಡ ಅಂತ ಬರ್ತಾ ಇರ್ಬೇಕು. ಏನೇಳಿ? ಯಾವ್ದೇಳಿ? ಕನ್ನಡ. ಓಕೆ. ಅಜ್ಜಿ, ಏನು ಕೆಲಸ ಮಾಡ್ತಿದ್ದೀರಾ? ಏನು ಕೆಲಸ ಮಾಡ್ತೀನಿ? ಏನು ನಿಮ್ಮ ಹೆಸರು? ಮುನಿಯಮ್ಮನು. ಇಲ್ಲಿ ನೋಡಿ ಕ್ಯಾಮ್ರಾದವ್ರು ಬಂದವ್ರೆ. ಎಲ್ಲ ಆರಾಮಿದ್ದೀರಾ? ಚೆನ್ನಾಗಿದೆ. ಕಾಫಿ ಆಯ್ತಾ? ಆಯ್ತಪ್ಪ. ಏನು ಸಮಸ್ಯೆ ಈಗ ನಿಮ್ಮ ಏರಿಯಾದಲ್ಲಿ? ಏನಾದ್ರು ಸಮಸ್ಯೆ ಇದೆಯಾ? ಏನು ಸಮಸ್ಯೆ? ನನ್ನ ಏರಿಯಾನೊಳಗೆ ಹೋದ್ರೆ ತಾನು ನನ್ಗೆ ಗೊತ್ತಾಗೋದು. ಮತ್ತೆ ಇಲ್ಲೇ ಇರ್ತೀರಾ ನೀವು? ಮನೆಗೆ ಪಿಂಚಣಿ ಎಲ್ಲ ಬರ್ತಾ ಇದೆಯಾ ಸರಿಯಾಗಿ? ಬರ್ತದೆ. ಇದು 2,000? 2,000 ಬಂದಿಲ್ಲ ಇನ್ನ. ಗಾಬರಿ ಆಗ್ಬಿಟ್ರು. 2,000 ಅಂದಡಿಕೆ ಕೋಪ ಬಂದ್ಬಿಡ್ತು ಅವ್ರಿಗೆ. ಎಷ್ಟು ತಿಂಗಳಿಂದ ಬಂದಿಲ್ಲ? ನನ್ ಫಸ್ಟಿಂದಾನೇ ಬಂದಿಲ್ಲ. ಹೌದಾ? ಯಾಕೆ ನೀವು ಮಾಡಿಲ್ವಾ? ಅಪ್ಲೈ ಮಾಡಿಲ್ವಾ? ಮಾಡಿದೆ, ಬಂದಿಲ್ಲ. ಆದ್ರೂ ಬಂದಿಲ್ಲ. ಹೆಂಗೆ ನಿಮ್ಮ ಎಮ್ ಎಲ್ ಎ? ಹೋಗ್ಬಿಟ್ರಾ? ಎಮ್ ಎಲ್ ಎ ಹೋಗ್ಬಿಟ್ರಾ? ಏ ಅಜ್ಜಿ, ಕರೆಕ್ಟಾಗಿ ಹೇಳಿ ಅಜ್ಜಿ. ಹೌದಪ್ಪ. ಎಲ್ಲಿಗೆ ಹೋದ್ರು? ತಿರೋದ್ರು. ಏ ನಿಮ್ಮ ಎಮ್ ಎಲ್ ಎ ದಿನೇಶ್ ಗುಂಡೂರಾವ್ ಅಜ್ಜಿ ಇನ್ನೂ ಬದುಕಿದ್ದಾರೆ? ಅವ್ರನ್ನ ನೀನು ಕೇಳಲಿಲ್ವೇ? ಎಮ್ ಎಲ್ ಎ ಅವರೇ ತಾನೇ ನಿಮ್ಗೆ? ಎಮ್ ಎಲ್ ಎ ಹೋಗ್ಬಿಟ್ರಂತೆ. ಆಯ್ತು ಬಿಡಿ, ಹೋಗ್ಲಿ.
ಏನಜ್ಜಿ ನಿಮ್ಮ ಹೆಸರು? ಬಾರಾಜಿ ಕಡೆಗೆ ಬಾರಾಜಿ. ಹಾ? ರಾಣಿ ರಾಣಿ ಅವ್ರೆ ಒಂಚೂರು ಈ ಕಡೆಗೆ ಬನ್ನಿ, ಅಲ್ಲಿ ಕತ್ಲೆ ಇದೆ. ರಾಣಿ ಅವ್ರೆ, ರಾಣಿ ತರ ಇದೀರಾ ನೀವು ಇಲ್ಲಿ? ಇಲ್ಲೇ ಯಾಕೆ? என்ன பண்ணுது ಎನ್ನ ಪಂಡದು ಕನ್ನಡ ಬರಲ್ವಾ? ಬರಲ್ಲ. ಯಾಕೆ? ಎಷ್ಟು ವರ್ಷದಿಂದ ಇದೀರಾ ಇಲ್ಲಿ? 40 வருஷமாக இருக்கிறேன். 40 ವರ್ಷ ಅಂದ್ರೆ 40 ವರ್ಷ. 40 ವರ್ಷದಿಂದ ಇಲ್ಲೇ ಇருக்கு. படிக்கல தெரியல. ಕನ್ನಡ ಇಲ್ಲೇ? ಯಾಕೆ? ಯಾಕೆ நான் என்ன பண்ணுது தமிழ் தான். ಯಾರು ಕಳಿಸ್ಲಿಲ್ವಾ? ಮಕ್ಕಳೇ ಇಲ್ಲ. ಮಕ್ಕಳು ಗಂಡನಿಗೆ ಬರ್ತದಾ ತಮಿಳ್ ಕನ್ನಡ? ಇಲ್ವಾ? ಕನ್ನಡ ಕಲ್ತಿಲ್ವಾ ನೀವು? ಮಕ್ಕಳಿಗೆ ಬರ್ತದ ಕನ್ನಡ? ಇಲ್ವಾ? ಒಬ್ರೇ? ಈ 2000 ಏನಂತಾರೆ ತಮಿಳಲ್ಲಿ? ಅಲ್ಲ ತಮಿಳಲ್ಲಿ ಏನಂತಾರೆ? 2000 ವಾಂಗಿಟಾ ಪಂಚೋ ನಮ್ಗೆ ಗೊತ್ತಿಲ್ಲ ಕನ್ನಡ. 2,000 ರೂಪಾಯಿ ದುಡ್ಡು ಬರ್ತಾ ಇದೆಯೋ? ಬರಲ್ಲ. ವಾ ನೋಡಿ, ಇನ್ನೊಂದು 10 ನಿಮಿಷ ಹೋದ್ರೆ ನಾನೇ ತಮಿಳು ಕಲ್ತು ಬಿಡ್ತೀನಿ. ನೀವು ಕನ್ನಡ ಕಲಿಬಾರ್ದಾ? ನಾನು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ನೀವು ಕನ್ನಡ ಕಲ್ತಿರ್ಬೇಕು. ಏನ್ರಪ್ಪ, ಕನ್ನಡ ನೀಟಾಗಿ ಹೇಳ್ಕೊಡಿ. ಇದು ಕನ್ನಡ ನಾಡು. ಕನ್ನಡ ಕಲಿಬೇಕು. 40 ವರ್ಷದಿಂದ ಇದ್ದೀರಾ, ಇನ್ನು 4 ತಿಂಗಳಲ್ಲಿ ನೀವು ಕನ್ನಡ ಕಲಿಬೇಕು. ಸರಿಯಾ? ಪಕ್ಕ? ಜೈ ಕನ್ನಡ. ಜೈ ಕನ್ನಡ. ಜೈ ಕನ್ನಡ. ಓಕೆ, ಬನ್ನಿ ಅಮ್ಮ. ಬನ್ನಿ ಬನ್ನಿ ಬನ್ನಿ, ಪರವಾಗಿಲ್ಲ. ಅಯ್ಯೋ ಇರ್ಲಿ. ಏನ್ ನಿಮ್ಮ ಹೆಸರು? ಪರವಾಗಿಲ್ಲ, ಬನ್ನಿ ಪರವಾಗಿಲ್ಲ, ಬನ್ನಿ. ಏನ್ ನಿಮ್ಮ ಹೆಸರು? ಚಂದ್ರಮ್ಮ. ಸೂರ್ಯ ಯಾವಾಗ ಬರೋದು? ಸೂರ್ಯ ಬರುತ್ತೆ ಬೆಳಗ್ಗೆ 6 ಗಂಟೆಗೆ. ಹೌದಾ? ನೋಡಿ, ನಿಮ್ಮ ಏರಿಯಾದಲ್ಲಿ ಏನು ಸಮಸ್ಯೆ ಇಲ್ಲ, ಆದ್ರೆ ಭಾಷೆ ಸಮಸ್ಯೆ. ಯಾಕೆ ಇಲ್ಲ ಹೌದಾ? ನಿಮ್ ಸಮಸ್ಯೆ ಇದೆಯಾ? ಏನು ಇಲ್ಲ, ಎಲ್ಲ ಒಳ್ಳೆಯವರು ಅಂತೀರ. ಯಾರು ಹೇಳಿರೋದು? ಎಲ್ಲ ಹೇಳ್ಕೊ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಕೆಲವ್ರಿಗೆ ಇದೆಯೇ. ಏನ್ ಸಮಸ್ಯೆ ಇದೆ ಹೇಳಿ? ನಮ್ಗೆ ಇದೆಯಾ, ಎಷ್ಟೋ ಪ್ರಾಬ್ಲಮ್ ಇದೆ, ಅದೆಲ್ಲ ಹೇಳಕ್ಕಾಗತ್ತೆ. ಹೇಳ್ಬೇಕು, ಅದಕ್ಕೆ ತಾನೇ ನಾವು ಬಂದಿರೋದು. ಇವಾಗ ಹೇಳ್ಬೇಕು. ಹೋಗ್ಬಿಡ್ತೀರಾ? ನಾಳೆ ಆಮೇಲೆ ಏನಾಗುತ್ತೆ? ಏನಾಗಲ್ಲ, ಇದೊಂದು ಕೇಳ್ಬೇಕಲ್ಲ. ನೀವ್ ಹೇಳ್ಬೇಕೀಗ, ನೀವ್ ಹೇಳಲೇಬೇಕೀಗ. ಇವಾಗ ಈ ಮೋರಿ ನೀರು ಬರುತ್ತೆ, ಕಲೆಕ್ಷನ್ ಅದು ಒಳಗಡೆ ಕೊಟ್ಟಿದ್ದಾರೆ. ಚೇಂಬರ್ ನೀರು ಬರುತ್ತೆ, ಸಾಂಬಾರ್ ನೀರು ಬರುತ್ತೆ. ಮತ್ತೆ ಅವಾಗ ಬಂದು ಕ್ಲೀನ್ ಮಾಡಿ ಬಿಡ್ತಾರೆ ಅಷ್ಟೇ. ಅದಾದ್ಮೇಲೆ ಬೇರೆ ಏನಿದೆ, ಏನೋ ಬಡವ್ರಿಗೆ ಮನೆ ಇನ್ನೂ ಸ್ವಲ್ಪ ಜನಕ್ಕೆ ಕಟ್ಟಬೇಕು. ಪತ್ರಗಳು ಕೊಡ್ಬೇಕಿತ್ತು, ಅದು ಇರ್ಬೇಕು. ಏನು ಕೊಟ್ಟಿಲ್ಲ, ಜನತಾ ಮನೆಗಳು ಕೊಟ್ಟಿಲ್ಲ. ಇಲ್ಲ, ಆಮೇಲೆ ಏನೋ ಸ್ವಲ್ಪ ಒಂದು ಆಗಲ ಮಟ್ಟಿಗೆ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಒರಿಜಿನಲ್ ಕೊಡಬೇಕು, ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನಮಸ್ಕಾರ ಅಜ್ಜಿ, ಏನ್ ನಿಮ್ಮ ಹೆಸರು? ರಾಣಿ. ಕನ್ನಡ ಬರುತ್ತಾ ನಿಮ್ಗೆ? ಬರ್ತೈತೆ. ಅಬ್ಬಾ ಸದ್ಯ ಕಣಪ್ಪ. ರಾಣಿ ಅವರೇ, ರಾಣಿ ತರ ಇದ್ದೀರಾ ಇಲ್ಲಿ? ರಾಣಿ ಥರ ಇದ್ದೀವಿ. ಹೆಂಗೋ ರಾಣಿ ತರ ಇದ್ದೀರಾ. ಇರಿ ಒಂದು ನಿಮಿಷ. ಏನು ಪ್ರಾಬ್ಲಮ್ ಇಲ್ವಾ ಇಲ್ಲಿ? ಏನು ಪ್ರಾಬ್ಲಮ್ ಇಲ್ಲ. 2,000 ರೂಪಾಯಿ ಬಂತ? ಇಲ್ಲಪ್ಪ, ಬಂದಿಲ್ಲ. ಅಯ್ಯೋ, ಯಾಕೋ ಗೊತ್ತಿಲ್ಲ. ಫಸ್ಟ್ ಬರ್ತಿತ್ತಾ? ಫಸ್ಟ್ ಬಂದಿದೆ, ಇವಾಗ ಬರ್ತೈತೆ ಬಂದಿಲ್ಲ ಗೊತ್ತಿಲ್ಲ. ತಿಂಗಳಿಂದ ಬಂದಿಲ್ಲ? ನೋಡ್ಬೇಕು, ಹೋಗಿ ನಾನು ನೋಡಿಲ್ಲ. ಹೋಗಿ. ಹೌದಾ? ನೀವು ಓಟ್ ಹಾಕಿದ್ರಾ? ನೀವು ಓಟ್ ಹಾಕ್ತವ್ರು ಗೆದ್ರಾ? ಓಟ್ ಹಾಕ್ತವ್ರು ಗೆದ್ರಾ? ಯಾಕೆ ಗೊತ್ತಿಲ್ಲ? ನನಗೇನು ಗೊತ್ತು, ನೀವೇ ಹೇಳ್ಬೇಕು. ನಮಸ್ಕಾರ ಮೇಡಮ್ ಅವರೇ, ಏನ್ ನಿಮ್ಮ ಹೆಸರು? ಲಲಿತಾ. ಹುಡ್ದಾಗಿ ಚೊಕ್ಕದಾಗಿ ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡಿದ್ದೀರಾ ಲಲಿತಾ ಅವರೇ, ಅದಕ್ಕೆ ತಳ 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 ಅಂತ ಹೊಳಿತಾ ಇದ್ದೀರಾ. ಏನು ಬಿಸ್ನೆಸ್ ಜೋರ? ಏನಿಲ್ಲ, ಜೋರಿಲ್ಲಪ್ಪ. 2,000 ಜೋರ? ಗೊತ್ತಿಲ್ವಾ? ಬಂದಿಲ್ವಲ್ಲ, ಹಿಂಗಾಗ್ಬಿಟ್ಟು ನಿಜವಾಗ್ಲು ಬಂದಿಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ? 3 ತಿಂಗಳಿಂದ ಬಂದಿಲ್ಲ. 3 ತಿಂಗಳಿಂದ 2,000 ರೂಪಾಯಿ ಬಂದಿಲ್ಲ. ಯಾಕೆ? ನಿಮ್ಮನ್ನ ಕೇಳಬೇಕು. ಗೊತ್ತು, ಅವ್ರು ಹೇಳ್ದವರು, ನೀವು ಓಟ್ ಹಾಕ್ದವರು, ನಿಮಗೆ ಗೊತ್ತಿರಬೇಕು. ಸರಿ, ನೀವು ಓಟ್ ಹಾಕಿದ್ರಾ? ಓಟ್ ಹಾಕಿದ್ವಿ. ಹಾಕ್ದವ್ರು ಗೆದ್ರಾ? ಗೆದ್ದಿದಾರಲ್ಲ. ಗೆದ್ದುಬಿಟ್ಟು ಏನು ಮಾಡಿದ್ರು? ಏನು ಮಾಡಿಲ್ಲ ಈ ಸತಿ. ಏನು ಮಾಡಿಲ್ವಾ? ಮಾಡಿಲ್ಲ. ಎಲ್ಲ ಹೇಳ್ತವ್ರೆ, ಎಲ್ಲ ಸಕ್ಕದಾಗಿ ಮಾಡವ್ರೆ, ಸಕ್ಕದಾಗಿ ಬರ್ತಾ ಇದೆ ಅಂತ. ಫಸ್ಟ್ ಎಲ್ಲ ಮಾಡ್ತಾ ಇದ್ರು, ಯಾಕೆ ಸುಳ್ಳು ಹೇಳ್ಬೇಕು. ಇವಾಗ ಏನು ಬಂದು ಮಾಡಿಲ್ಲ. ಹೌದಾ? ನೀರಿನ ಸಮಸ್ಯೆ ಇದೆಯಾ? ನೀರು ಸಮಸ್ಯೆ ಇದೆಯಾ? ಇದೆ. ಏನಾಗುತ್ತೆ ಪ್ರಾಬ್ಲಮ್? ನೀರು ಚೆನ್ನಾಗಿ ಬರ್ತಾ ಇಲ್ಲ, ಅದೇ ಒಂದು ಪ್ರಾಬ್ಲಮ್. ಚೇಂಬರ್ ನೀರು ಮಿಕ್ಸ್ ಆಗಿ ಬರ್ತಿದ್ಯಾ? ಏನಕ್ಕೆ ಹಂಗೆ? ನೀವೆಲ್ಲ ಹೇಳ್ಬಿಟ್ಟು ಸರಿ ಮಾಡಿಸ್ಬಾರ್ದು? ಹೇಳ್ತಾ ಇದ್ದೀವಿ, ಅವರು ಹೂ ಅಂತಾರೆ, ಇನ್ನೂ ಸರಿ ಮಾಡಿಲ್ಲ. ನೀರೇ ಒಂದು ಚೆನ್ನಾಗಿ ಬರ್ತಾ ಇಲ್ಲ. ಹೌದಾ? ನೀರೇ ಚೆನ್ನಾಗಿ ಬರ್ತಾ ಇಲ್ಲ. ಏನು ಮಾಡೋದು, ಪರಿಸ್ಥಿತಿ ಹಿಂಗೈತಲ್ಲ. ನೀವು ಫೋನ್ ಮಾಡಿ ಹೇಳ್ಬೇಕಪ್ಪ. ಹೇಳ್ತಾ ಇದೀವಲ್ಲ, ಎಲ್ಲಿ ಬರ್ತಾರೆ? ಮಾಡ್ತೀವಿ ಅಂತಾರೆ ಅಷ್ಟೇ. ಏನಪ್ಪ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊತೀರಾ, ಆರಾಮಾಗಿರ್ತೀರಾ. ಬಡವ್ರ ಕತೆ ಏನೋ? ಬಡವ್ರ ಕತೆ ಏನೋ? ಇರ್ಲಿ, ಓಕೆ, ಆಯ್ತು. ಹೇಗೆ ಅನಿಸ್ತಾ ಇದೆ ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ಇಲ್ಲ. ಬಾಯಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಬ್ರ್ಯಾಂಡ್ ಬೆಂಗಳೂರು ಇದಲ್ಲ, ಖಂಡಿತ ಇದಲ್ಲ ಸರ್. ಅಲ್ಲ ಅಂತೀರಾ? ಗಣೇಶ್ ಗುಂಡೂರಾವ್ ಬಗ್ಗೆ ಎಲ್ಲರೂ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ರಪ್ಪ. ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ವಾತಾವರಣದ ಬಗ್ಗೆ ಹೇಳ್ಬೋದು ಅಷ್ಟೇ. ನೋಡಿದಾಗ ಏನು ಅನ್ಸುತ್ತೆ ನಿಮ್ಗೆ? ಏನೂ ಇಲ್ಲ, ಬ್ರ್ಯಾಂಡ್ ಬೆಂಗಳೂರು ಆಗಿಲ್ಲ. ಏನೋ ಪ್ರಯೋಜನ? IT ಸಿಟಿ ರೋಡ್ಗಳು ಚೆನ್ನಾಗಿದೆ, ಅವ್ರಿಗೆ ಅನುಕೂಲ ಮಾಡ್ತಾವ್ರೆ.
ಸಣ್ಣ ಪುಟ್ಟದವ್ರಿಗೆ ಯಾರಿಗೂ ಹೆಲ್ಪ್ ಆಗ್ತಾ ಇಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ? ಅದಕ್ಕೆ ನಾವು ಇಂಥ ಏರಿಯಾ ಒಳಗೆ ನುಗ್ಗಿರೋದು ಟಾರ್ಗೆಟ್ ಮಾಡಿ. ಸರ್ ನಿಮಗೆ ಜಯ ಸಿಗಲಿ ಸರ್ ನಿಮಗೆ, ಖಂಡಿತ. ಇನ್ನೊಂದೇನು ಗೊತ್ತಾ ಸರ್ ನಾನು ಕೇಳುವಂಥದ್ದು, ಫ್ರೀ ಯೋಜನೆಗಳು ಮತ್ತು ಸರ್ಕಾರ ಮಾಡ್ತಿರುವಂಥ ಹಗರಣ ಬಗ್ಗೆ ತಿಳ್ಕೊಳ್ಳೋಷ್ಟು ಜ್ಞಾನಿಗಳು ನಾವು. ವಾಲ್ಮೀಕಿ ಹಗರಣ ಅಂತ ಕೇಳ್ಬಂತು, ವಾಲ್ಮೀಕಿ ನಿಗಮದಿಂದ. ಸರ್ ಕೋರ್ಟ್ ಬಿಟ್ರೆ ಇನ್ಯಾರು ದೊಡ್ಡವರಿಲ್ಲ, ಆದರೆ ಕೋರ್ಟ್ ಬಿಟ್ರೆ ನಮ್ಮಂಥ ಬಡವರಿಗೆ ಅರಿವಾಗಿರೋದೇ ಟಿ ವಿ ಮಾಧ್ಯಮದವರಿಂದ, ಅದರಲ್ಲೂ ರಿಪಬ್ಲಿಕ್ ಅವರಿಂದನೇ ನಮಗೆ ಜ್ಞಾನ. ಹೌದಾ? ರಿಪಬ್ಲಿಕ್ ನೋಡ್ತೀರಾ ನೀವು? ಖಂಡಿತ ಸರ್, ನೋಡದೇ ಇದ್ರೆ ನಮ್ಗೆ ಸಮಾಧಾನ ಇರಲ್ಲ. ಪ್ರೋಗ್ರಾಮ್ ಎಲ್ಲ ನೋಡ್ತೀರಾ? ಅಯ್ಯೋ ಸೂಪರ್ ಸರ್, ಭಾರಿ ಧೈರ್ಯವಂತರು, ಭಾರಿ ನಿಷ್ಠೆಯನ್ನು ಕೆಲಸ ಮಾಡ್ತೀರಿ ನೀವುಗಳು. ನೋಡಿದ್ದೀರಾ ಅಂತ? ಇಲ್ಲ, ಖಂಡಿತ ನೋಡ್ತೀವಿ, ಖಂಡಿತ ನೋಡ್ತೀವಿ. ಈ ಮುಂದೆ ಹೇಳೋದಲ್ಲ, ನಮಗೆ ಚಾನಲ್ಗಳು ಇಂಪಾರ್ಟೆಂಟು, ನೋಡೇ ನೋಡ್ತೀವಿ ಸರ್. ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತಹ ಕ್ಷೇತ್ರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಏನ್ ನಿಮ್ ಪ್ರಾಬ್ಲಮ್ಮು, ನಿಮ್ಮ ಏರಿಯಾ ಪ್ರಾಬ್ಲಮ್ಮು? ಹೆಂಗೆ ನಿಮ್ಮ ಎಮ್ ಎಲ್ ಎ ಹೋಗ್ಬಿಟ್ರು. ಏ ಅಜ್ಜಿ ಕರೆಕ್ಟಾಗಿ ಹೇಳಿ ಅಜ್ಜಿ. 13 ವರ್ಷದಿಂದ ಇದ್ರೆ ಕನ್ನಡ ಕಲಿಬೇಕಲ್ವಾ? ಸ್ವಲ್ಪ ಇದೆ. ಏನ್ ಸ್ವಲ್ಪ ಸ್ವಲ್ಪ? ತಮಿಳೇ ಪೇಸ್ರಾಂಗ. ಅಯ್ಯೋ ದೇವಾ. ಹೇಳಿ. ಪದ್ಮಾವತಿ. ಊರಿಗೊಬ್ಳೆ ಪದ್ಮಾವತಿ ಅಂತ. ಏನ್ ನಿಮ್ಮ ಹೆಸರು? ಎಸ್ ನೋಡಿದ್ರಲ್ಲ, ನಾವು ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರಕ್ಕೆ ಆಗಮಿಸಿದ್ವಿ. ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ವಿ. ಆಗ ಆ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ದಿನೇಶ್ ಗುಂಡೂರಾವ್ ಅವರ ಮೇಲೆ ಒಂದು ಉತ್ತಮವಾದಂಥ ಅಭಿಪ್ರಾಯ ಬಂದಿದೆ. ಪರವಾಗಿಲ್ಲ, ವಿಸಿಟ್ ಕೊಡ್ತಾರೆ, ಇಲ್ಲಿ ಎಲ್ಲ ಕಷ್ಟ ಸುಖನ ಕೇಳ್ತಾರೆ, ಈ ರೀತಿಯಾದಂಥ ಅಭಿಪ್ರಾಯಗಳು. ಅಂದರೆ ಈ ಗಾಂಧಿನಗರ ಈ ಏರಿಯಾದಲ್ಲಿ, ಪ್ರಮುಖವಾಗಿ ಈ ಒಂದು ಏರಿಯಾದಲ್ಲಿ ಎಲ್ಲರ ಸಹಮತ, ಅಂದರೆ ಎಲ್ಲರೂ ಕೂಡ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆಲ್ಮೋಸ್ಟ್ ಒಂದಷ್ಟು ಚಿಕ್ಕ ಚಿಕ್ಕ ಸಮಸ್ಯೆ, ಚೇಂಬರ್ ನೀರು ಬರುವಂಥದ್ದು, ಜೊತೆಗೆ ಚೇಂಬರ್ ನೀರು ಮಿಕ್ಸ್ ಆಗಿ ಬರುತ್ತೆ. ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳಂತೂ ವಿಫಲ ಆಗೋಗಿದೆ ಬಿಡಿ, ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಇನ್ನು ಮತ್ತೊಂದು ಕಡೆ ಇಲ್ಲಿರುವಂಥ ಒಂದು ಸಣ್ಣ ಪುಟ್ಟ ಮನೆಯವರಿಗೆ ಒಂಚೂರು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಅದ್ಭುತವಾಗಿರುತ್ತೆ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಫಾರ್ ದ ಫಸ್ಟ್ ಟೈಮ್ ಒಂದು ಏರಿಯಾಗೆ ಬಂದಾಗ ಈ ರೀತಿಯಾದಂಥ ಒಂದು ಅಭಿಪ್ರಾಯ ಸಿಕ್ಕಿದ್ದು. ಇದನ್ನೇ ಮುಂದುವರಿಸಿ ಇನ್ನಷ್ಟು ಜನರಿಗೆ ಸಹಾಯ ಮಾಡಿ ಅಂತ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಎಸ್, ನಾಳೆ ಮತ್ತೊಂದು ಏರಿಯಾದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಡಿ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ಹಂತಕ್ಕೆ ಬಂದು ತಲುಪಿರುವ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್. ದೂರು ಕೊಟ್ಟ ಅಧಿಕಾರಿ ವಿರುದ್ಧವೇ ಭ್ರಷ್ಟಾಚಾರದ ಆರೋಪದಲ್ಲಿ ಅಮಾನತು ಮಾಡಿದ್ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇಡಿ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ ಕಲ್ಲೇಶಪ್ಪ. ಹಾಗಂತ ಕಲ್ಲೇಶಪ್ಪ ಸಾಚಾ ಮನುಷ್ಯ ಅಲ್ಲ ಅನ್ನೋದನ್ನು ಈಗ ಪ್ರೂವ್ ಮಾಡ್ತೀನಿ ನಾನು. ಕಲ್ಲೇಶ್ ಅವ್ರ ಮೇಲೆ ಹಲವು ಗುರುತರ ಆರೋಪಗಳ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಅನ್ನು ಮಾಡಲಾಗಿರುವಂಥದ್ದು. ಈ ಕಲ್ಲೇಶಪ್ಪನ ಸಾಕ್ಷ್ಯವನ್ನು ಇಟ್ಕೊಂಡು ಅವರು FIR ಮಾಡಿದ್ರಲ್ಲ, ಇದು ಈಗ ಸಿದ್ದರಾಮಯ್ಯನವರಿಗೆ ತಲೆನೋವಾಗುವಂತ ಸಾಧ್ಯತೆ ಇದೆ. ಯಾಕೆ? ಅವರೇ ಭ್ರಷ್ಟಾಚಾರಿ ಅಂತ ಹೇಳಿ ಅಮಾನತು ಮಾಡಿದ ಅಧಿಕಾರಿಯ ಆಶ್ರಯ ಪಡೆಯುವಷ್ಟು ಡೆಸ್ಪರೇಟ್ ಆಗೋದ್ರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು?